ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಡಿಯೋ ಬಂದು ಓರಲ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಅಥವಾ ವೆಜೈನಲ್ ಲಿಕ್ಕಿಂಗ್ ಮಾಡುವಂಥ ಟೈಮಲ್ಲಿ ವೈಟ್ ಫ್ಲೂಯಿಡ್ ಟೈಪ್ ಬರುತ್ತಲ್ವಾ, ಅಂದರೆ ಬಿಳಿ ದ್ರವ ಅಂತ ಹೇಳ್ತೀವಿ. ಸೊ ಅದು ನಮ್ಮ ಬಾಯೊಳಗಡೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನ ಓರಲ್ ಸೆಕ್ಸ್ ಮಾಡುವಂತವರು ಇದ್ರ ಬಗ್ಗೆ ಒಂದು ಡೌಟ್ ಇರುತ್ತೆ. ಹಾಗೆ ಮತ್ತೆ ಇದ್ರ ಬಗ್ಗೆ ನನಗೆ ತುಂಬಾ ಜನ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರಿ, ಏನಾಗುತ್ತೆ ತಿಳಿಸ್ಕೊಡಿ. ಅದು ವೈಟ್ ಫ್ಲೂಯಿಡ್ ಬರುತ್ತೆ ಅಲ್ವಾ, ಅಂದ್ರೆ ನಾವು ವೆಜೈನಲ್ ಲಿಕ್ಕಿಂಗ್ ಮಾಡುವಂತ ಟೈಮಲ್ಲಿ ವೈಟ್ ಫ್ಲೂಯಿಡ್ ಅಥವಾ ಓರಲ್ ಸೆಕ್ಸ್ ಮಾಡುವಂತ ಟೈಮಲ್ಲಿ ಬರುತ್ತೆ ಅಲ್ವಾ. ಸೊ ಅದು ನುಂಗೋದ್ರಿಂದ ಏನಾದ್ರೂ ಆಗುತ್ತಾ, ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗೋದ್ರಿಂದ ಏನಾದ್ರೂ ಆಗುತ್ತಾ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಇವತ್ತು ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಓರಲ್ ಸೆಕ್ಸ್ ಅಂದ್ರೆ ಏನು ಅಂತ ನೋಡಿಲ್ಲ ವಿಡಿಯೋ ಅಂದ್ರೆ ವಿಡಿಯೋ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಜೈನಲ್ ಲಿಕ್ಕಿಂಗ್ ಮಾಡುವಂತ ಟೈಮಲ್ಲಿ ಈ ವೈಟ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ ಅಥವಾ ಬಿಳಿ ದ್ರವ ಅಂತ ಏನ್ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಅದು ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ, ಯಾವಾಗ ಈಗ ಒಂದು ಹೆಣ್ಣು ಸೆಕ್ಸ್ ಮಾಡುವಂತ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನೀವು ವೆಜೈನಲ್ ಲಿಕ್ಕಿಂಗ್ ಮಾಡುವಂತ ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವೇನು ಕ್ಲಿಟೋರಿಯಸ್ ಅಂತ ಹೇಳ್ತೀವಿ, ಸೊ ಅದನ್ನ ಟಚ್ ಮಾಡುವಂತ ಟೈಮಲ್ಲಿ ಆದ್ರೂ ಆಗಿರ್ಬೋದು. ಸೊ ಅಂತ ಟೈಮಲ್ಲಿ ಹುಡುಗಿಗೆ ಈ ವೈಟ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಬಿಳಿ ದ್ರವ ಅಂತ ಏನ್ ಹೇಳ್ತೀವಿ, ಸೊ ಆ ತರದ್ದು ಆಕೆ ಯೋನಿಯಲ್ಲಿ ಹೊರಗಡೆ ಬರುತ್ತೆ. ಸೊ ಸಮಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ ಓರಲ್ ಸೆಕ್ಸ್ ಮಾಡುವಂತ ಟೈಮಲ್ಲಿ ಇದು ಗೊತ್ತಾಗಲ್ಲ ಆಕ್ಚುಲಿ ಯಾರಿಗೆ ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ವೆಜೈನಲ್ ಲಿಕ್ಕಿಂಗ್ ಮಾಡುವಂತ ಟೈಮಲ್ಲಿ ಅದು ಬಾಯೊಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಇದು ನಾನು ಹೇಳ್ದಂಗೆ ಒಂದು ಫೀಮೇಲ್, ಒಂದು ಹುಡುಗಿ ಯಾವಾಗ ಉದ್ರೇಕಗೊಳ್ತಾಳೆ ಸೆಕ್ಸ್ ಅಲ್ಲಿ, ಸೊ ಅಂತ ಟೈಮಲ್ಲಿ ಬರುತ್ತೆ. ನೀವು ಏನಾದ್ರೂ ಇನ್ ಕೇಸ್ ಯಾರೋ ನಿಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮತ್ತೆ ಅವ್ರು ಏನಾದ್ರೂ ಮಲ್ಟಿಪಲ್ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ, ಅಂತವ್ರ ಜೊತೆ ಏನಾದ್ರೂ ಈ ತರ ಓರಲ್ ಸೆಕ್ಸ್ ಮಾಡುವಂತ ಟೈಮಲ್ಲಿ, ವೆಜೈನಲ್ ಲಿಕ್ಕಿಂಗ್ ಮಾಡುವಂತ ಟೈಮಲ್ಲಿ ಏನಾದ್ರೂ ಆ ವೈಟ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಬಿಳಿ ದ್ರವ ಅಂತ ನಾವು ಏನ್ ಹೇಳ್ತೀವಿ, ಸೊ ಅದೇನಾದ್ರೂ ನಿಮ್ಮ ಬಾಯೊಳಗಡೆ ಹೋದ್ರೆ, ಇನ್ ಕೇಸ್ ಅವ್ರಿಗೇನಾದ್ರೂ ಯಾವುದೇ ರೀತಿ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಇದ್ರೆ ಅದು ನಿಮ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಅವ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅವ್ರು ಯಾವುದೇ ರೀತಿ ಬೇರೆ ಯಾವ್ದು ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಂಡಿಲ್ಲ ಅಂತ ನಿಮ್ಗೆ ಅದು ಕನ್ಫರ್ಮ್ ಇರಬೇಕು. ಅಂತವ್ರ ಜೊತೆ ಮಾಡುವಂತದ್ದು ಬೆಟರ್. ಸೊ ಹಾಗೆ ಇದನ್ನ ಇನ್ ಕೇಸ್ ನಿಮ್ಗೆ ಏನಾದ್ರು ಹಂಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ, ಇವಾಗ ಮೆಡಿಕಲ್ ಅಲ್ಲಿ ನೀವು ಹೋಗಿ ಕೇಳಿದಾಗ ಡೆಂಟಲ್ ಡ್ಯಾಮ್ ಅಂತ ಸಿಗುತ್ತೆ. ಓಕೆನಾ? ಅದು ಡೆಂಟಿಸ್ಟ್ ಗಳು ಯೂಸ್ ಮಾಡುವಂತದ್ದು ಡೆಂಟಲ್ ಡ್ಯಾಮ್ ಅಂತ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಡೆಂಟಲ್ ಡ್ಯಾಮ್ ಸಿಗ್ಲಿಲ್ಲ ಅಂದ್ರೆ ಕಾಂಡೋಮ್ ಸಿಗುತ್ತೆ. ನಿಮ್ಗೆ ಗೊತ್ತಿರೋ ಹಂಗೆ ಕಾಂಡೋಮ್ ಎಲ್ಲ ಕಡೆನೂ ಈಸಿಯಾಗಿ ಸಿಗುತ್ತೆ ಇವಾಗ. ಸೊ ಆ ಕಾಂಡೋಮ್ ನ ನೀವು ಕೆಳಗಿನ ತುದಿ ಅಥವಾ ಮೇಲಿಂದ ಏನದು ರೌಂಡ್ ಥ್ರೆಡ್ ಟೈಪ್ ಇರುತ್ತೆ ಅಲ್ವಾ, ಸೊ ಅದನ್ನ ನೀವು ಕಟ್ ಮಾಡಿ ಸೆಂಟ್ರಲ್ಲಿ ಸ್ಕ್ವಯರ್ ಟೈಪ್ ಮಾಡ್ಕೊಂಡ್ರೆ, ಸೊ ಅದನ್ನು ಸಹ ಡೆಂಟಲ್ ಡ್ಯಾಮ್ ತರ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಂಟಲ್ ಡ್ಯಾಮ್ ಎಲ್ಲಿ ಸಿಗುತ್ತೆ, ಅದನ್ನ ಯಾವ ರೀತಿ ನೀವೇ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಈ ಯೋನಿಯಲ್ಲಿ ಬರುವಂತ ವೈಟ್ ಫ್ಲೂಯಿಡ್ ಅಥವಾ ಬಿಳಿ ದ್ರವ ಏನು ಬಾಯೊಳಗಡೆ ಹೋದ್ರೆ ಏನಾಗತ್ತಪ್ಪ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬಂತು ಅಂತ ತಿಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.